ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮ್ ಗೆ ಸಂಬಂಧಪಟ್ಟ ಹಾಗೆ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟ ಹಾಗೆ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದ ಹಾಗೆ 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನ ತಿಳ್ಕೊಳ್ತಾ ಹೋಗ್ತಾ ಇದೀವಿ ಕನ್ನಡ ಮೀಡಿಯಂ ಜೊತೆಗೆ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗಾಗಿ. ಸೊ ಈ ಒಂದು ವಿಡಿಯೋವನ್ನು ಮಿಸ್ ಮಾಡದೆ ನೋಡ್ಕೊಳ್ತಾ ಹೋಗಿ, ಖಂಡಿತ ನಿಮಗೆ 35 ಮಾರ್ಕ್ಸ್ ಅಂತ ಗ್ಯಾರಂಟಿ ಬಂದೇ ಬರುತ್ತೆ. ಇದಿಷ್ಟು ಕ್ವೆಶ್ಚನ್ಸ್ ನ ನೋಡ್ಕೊಳ್ಳಿ. ಓಕೆ, ಈಗ ಫಾರ್ ಮೋರ್ ಪಾಸಿಂಗ್ ಪ್ಯಾಕೇಜ್, ನಿಮಗೆ ಯಾವ ಒಂದು ಸಬ್ಜೆಕ್ಟ್ ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮರೆಯದೆ ಕಮೆಂಟ್ ಮಾಡಿ. ಜೊತೆಗೆ ಹೊಸದಾಗಿ ನೀವು ನಮ್ಮ ಚಾನಲ್ ಗೆ ಭೇಟಿಯನ್ನ ಕೊಟ್ಟಿದ್ರೆ ಇನ್ನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ಆಲ್ ಅಂತ ಒತ್ತಿ. ಯಾಕಪ್ಪ ಅಂತಂದ್ರೆ ಮುಂಬರುವ ಎಜುಕೇಶನ್ ಅಪ್ಡೇಟ್ಸ್, ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಎಲ್ಲವೂ ಕೂಡ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೇನೆ. ಸೊ ಬನ್ನಿ ಈಗ ವಿಡಿಯೋವನ್ನ ಶುರು ಮಾಡ್ತಾ ಹೋಗೋಣ. ಎಕನಾಮಿಕ್ಸ್ 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನ ನೋಡ್ತಾ ಹೋಗೋಣ. ಅದರಲ್ಲಿ ಈಗ ಮೊದಲನೇ ಪ್ರಶ್ನೆಯನ್ನ ನೋಡೋಣ. LDMU, ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ಕನ್ನಡದಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮವನ್ನ ವಿವರಿಸಿ. ಕ್ವಶನ್ ನಂಬರ್ 2, ಫೀಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್ ಕನ್ನಡದಲ್ಲಿ ನೋಡ್ತಾ ಹೋಗೋಣ. ಔದಾಸೀನ್ಯ ವಕ್ರರೇಖೆಯ ಪ್ರಮುಖ ಲಕ್ಷಣಗಳನ್ನ ವಿವರಿಸಿ. ಕ್ವಶನ್ ನಂಬರ್ 3, ಆಪ್ಟಿಮಲ್ ಚಾಯ್ಸ್ ಆಫ್ ಕನ್ಸ್ಯೂಮರ್ ಅನುಭೋಗಿಯ ಆದರ್ಶ ಆಯ್ಕೆಯನ್ನ ವಿವರಿಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 4, ಮೂಮೆಂಟ್ ಅಲಾಂಗ್ ಡಿಮ್ಯಾಂಡ್ ಅಂಡ್ ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ವ್ ಕನ್ನಡದಲ್ಲೂ ತಿಳ್ಕೊಳ್ಳೋಣ. ಬೇಡಿಕೆಯ ಉದ್ದಕ್ಕೂ ಚಲನೆ ಮತ್ತು ಬೇಡಿಕೆಯ ರೇಖೆಯ ಬದಲಾವಣೆಯನ್ನ ವಿವರಿಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 5, ಪ್ರಾಬ್ಲಮ್ ಆನ್ ಶಾರ್ಟ್ ರನ್ ಕಾಸ್ಟ್ ಅಲ್ಪಾವಧಿಯ ವೆಚ್ಚದಲ್ಲಿ ಸಮಸ್ಯೆ ಏನೇನು ಬರುತ್ತೆ ಅನ್ನೋದನ್ನ ನೀವು ವಿವರಿಸಬೇಕಾಗತ್ತೆ. ಕ್ವಶನ್ ನಂಬರ್ 6, ಶಾರ್ಟ್ ನೋಟ್ ಆನ್ ಶಾರ್ಟ್ ರನ್ ಕಾಸ್ಟ್ ಅಲ್ಪಾವಧಿಯ ವೆಚ್ಚದ ಕಿರು ಟಿಪ್ಪಣಿಯನ್ನ ಬರೀರಿ. ಓಕೆ, ಸೊ ನೆಕ್ಸ್ಟ್ 7th ಕ್ವಶನ್, ಡಿರೈವೇಶನ್ ಆಫ್ ಶಾರ್ಟ್ ರನ್ ಸಪ್ಲೈ ಕರ್ವ್ ಆಫ್ ಫರ್ಮ್ ಸಂಸ್ಥೆಯ ಅಲ್ಪಾವಧಿಯ ಪೂರೈಕೆಯ ರೇಖೆಯ ಉತ್ಪತ್ತಿಯನ್ನ ವಿವರಿಸಿ. ನೆಕ್ಸ್ಟ್ TR ಅಂಡ್ AR ಟೋಟಲ್ ರೆವಿನ್ಯೂ ಅಂಡ್ ಅವರೇಜ್ ರೆವಿನ್ಯೂ ಬಗ್ಗೆ ನೀವೇನ್ ಮಾಡಬೇಕಾಗತ್ತೆ, ಸೊ ಬರಿಬೇಕಾಗತ್ತೆ. ಟೋಟಲ್ ಕಾಸ್ಟ್ ಒಟ್ಟು ನಿವ್ವಳ ಮೊತ್ತ, ಹಾಗೆ ಅವರೇಜ್ ರೆವಿನ್ಯೂ ಅಂದ್ರೆ ಸರಾಸರಿ ಆದಾಯ, ಮತ್ತೆ ಟೋಟಲ್ ರೆವಿನ್ಯೂ ಒಟ್ಟು ಆದಾಯದ ಬಗ್ಗೆ ನೀವು ಬರಿತಾ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ 9th ಒನ್, ಮಾರ್ಕೆಟ್ ಸಪ್ಲೈ ಮಾರುಕಟ್ಟೆಯ ಪೂರೈಕೆಯ ಬಗ್ಗೆ ನೀವು ಬರಿಬೇಕಾಗತ್ತೆ. ಜೊತೆಗೆ ಮಾರ್ಕೆಟ್ ಇಕ್ವಿಲಿಬ್ರಿಯಂ ಮಾರುಕಟ್ಟೆ ಸಮತೋಲನವನ್ನ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಜೊತೆಗೆ QD = 200 - P, QS = 120 + P. ಈ ಒಂದು ಪ್ರಾಬ್ಲಮ್ ಕೂಡ ಮಿಸ್ ಮಾಡದೇನೆ ನೋಡ್ಕೊಳ್ಳಿ. ಇದಿಷ್ಟು ಕ್ವಶನ್ಸ್ ನೋಡ್ಕೊಂಡ್ರೆ ನೀವು ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಡುತ್ತೆ. ಓಕೆ, ಸೊ ಜೊತೆಗೆ ನಿಮ್ಗೆ ಏನಾದ್ರು ಈಗ PDF ಬೇಕು ಅಂತಂದ್ರೆ ಸೊ ನಮ್ಮ ವಾಟ್ಸ್ಆಪ್ ಚಾನಲ್ ಜೊತೆಗೆ ಟೆಲಿಗ್ರಾಮ್ ಚಾನಲ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಲಿಂಕ್ ಅನ್ನು ಹಾಕಿದ್ದೇನೆ. ಸೊ ಯಾರು ಜಾಯ್ನ್ ಆಗಿಲ್ವೋ ಬೇಗನೆ ಜಾಯ್ನ್ ಆಗಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ನಿಮ್ಗೆ ಯಾವ ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಶ್ರೀಗನ್ನಡಂ ಬಾಳ್ಗೆ ನಮಸ್ಕಾರ.